ಫರಂಗಿಪೇಟೆ ಕಲ್ಲತಡಮೆ ಕೆರೆಬಿತ್ತಿಲು ಶ್ರೀ ರಕ್ತೇಶ್ವರಿ ಜುಮಾದಿ ಬಂಟ ಮೈಸಂದಾಯ ದೈವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶಿಲಾಮಯ ಆಲಯದಲ್ಲಿ ಶ್ರೀ ದೈವಗಳ ಪುನರ್ ಪ್ರತಿಷ್ಠೆ ಸಾನ್ನಿಧ್ಯ ಕಲಶಾಭಿಷೇಕ ಹಾಗೂ ನೇಮೋತ್ಸವವು ಮೇ 7 ಹಾಗೂ 8ರಂದು ನಡೆಯಲಿದೆ. ಕ್ಷೇತ್ರದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕ್ಷೇತ್ರದ ಪ್ರಮುಖರಾದ ಸಂದೀಪ್ ನಾಯಕ್ ಸುಜೀರ್ ಅವರು ಮೇ 7ರಂದು ಸಂಜೆ 6:30ರಿಂದ ಪ್ರಸಾದ ಪರಿಗ್ರಹ, ಸಾಮೂಹಿಕ ಪ್ರಾರ್ಥನೆ, ವಾಸ್ತು ಹೋಮ, ವಾಸ್ತು ಪೂಜೆ, ಮಂಚಬಿಂಬಗಳ ಶುದ್ಧಿ ಸಹಿತ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಎಂದು ಹೇಳಿದರು. ಮೇ 8ರಂದು ಮುಂಜಾನೆ 6ರಿಂದ ಪುಣ್ಯಾಹ, ಗಣಪತಿ ಹೋಮ, ಕಲಶ ಪೂಜೆ, ಕಲಶಾಧಿವಾಸ ಹೋಮಗಳು, ರಕ್ತೇಶ್ವರಿ ಸನ್ನಿಧಾನದಲ್ಲಿ ಕಲಶ ಪೂಜೆ, ಅಧಿವಾಸ ಪೂಜೆ, ಪ್ರತಿಷ್ಠಾ ಹೋಮ ನಡೆಯಲಿದೆ. 8:30ರ ಮಿಥುನ ಲಗ್ನದಲ್ಲಿ ಶ್ರೀ ರಕ್ತೇಶ್ವರಿ ಪ್ರತಿಷ್ಠೆ, ಪ್ರತಿಷ್ಠಾ ಕಲಶಾಭಿಷೇಕ, ಪ್ರತಿಷ್ಠಾ ಪೂಜೆ, ಸಾನ್ನಿಧ್ಯ ಕಲಶಾಭಿಷೇಕ, ಪರ್ವ ಪೂಜೆ ಹಾಗೂ ಮಹಾಪೂಜೆ, 9:55ಕ್ಕೆ ಜುಮಾದಿ ಬಂಟ ಹಾಗೂ ಮೈಸಂದಾಯ ದೈವಗಳ ಪ್ರತಿಷ್ಠೆ, ಪ್ರತಿಷ್ಠಾ ಕಲಶಾಭಿಷೇಕ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪಲ್ಲಪೂಜೆ ನಡೆಯಲಿದೆ. ಮಧ್ಯಾಹ್ನ 12:30ರಿಂದ ಧಾರ್ಮಿಕ ಸಭೆ ನಡೆಯಲಿದೆ. ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಅಂದು ಮಧ್ಯಾಹ್ನ 2ರಿಂದ 4ರವರೆಗೆ ದಾಸನಮನ ಬಳಗ ಮಂಗಳೂರು ಅವರಿಂದ ಭಜನ್ ಗಂಗಾ, ಸಂಜೆ 4ರಿಂದ 7ರವರೆಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ರಾತ್ರಿ 7ರಿಂದ ಶ್ರೀ ಜುಮಾದಿ ಬಂಟ ಮೈಸಂದಾಯ ದೈವಗಳಿಗೆ ನೇಮ ನಡೆಯಲಿದೆ. ಮೇ 8ರಂದು ರಾತ್ರಿ ನಡೆಯುವ ನೇಮಕ್ಕೆ ಸುಜೀರುಗುತ್ತು ಶ್ರೀ ಅರಸು ವೈದ್ಯನಾಥ ಜುಮಾದಿ ಬಂಟ ದೈವಸ್ಥಾನದ ಭಂಡಾರ ಮನೆಯಿಂದ ಜುಮಾದಿ ಬಂಟ ದೈವಗಳ ಭಂಡಾರ ಅದೇ ದಿನ ಆಗಮಿಸಿ ಮರುದಿನ ಪ್ರಾತಃ ಕಾಲ ನಿರ್ಗಮಿಸಲಿದೆ ಎಂದು ಅವರು ತಿಳಿಸಿದರು. ನಮಗೆ ಚಿಂತನಾ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಈಗ ಮನೆಯದ್ದು ಇಲ್ಲಿ ಮೂಲ ಕಲ್ಲುಟಿ ಪಂಜುರ್ಲಿ ಅದು ಇವತ್ತು ಪ್ರತಿಷ್ಠೆಗೊಂಡಿದೆ. ಇನ್ನು ಜುಮಾದಿ ಬಂಟ ಮೈಸಂದಾಯ ಅದು 7 ಮತ್ತು 8 ತಾರೀಕಿಗೆ, ಮತ್ತು ನಮ್ಮ ಕಲ್ಲಡಮೆ ನಾಗವನದಲ್ಲಿ ರಕ್ತೇಶ್ವರಿ ಅದು ಕೂಡ 7 ಮತ್ತು 8ರಂದು, ಮತ್ತು ಇದರದ್ದು ಇನ್ನೊಂದು ಭಾಗ ಚಾಮುಂಡಿ ಗುಳಿಗ ದೈವ ಇದು ಒಂದು 3-4 ವರ್ಷದ ಮುಂಚೆ ಪ್ರತಿಷ್ಠೆಗೊಂಡಿದೆ. ಮತ್ತು ನಮಗೆ ಪ್ರಶ್ನೆಯಲ್ಲಿ ಹೇಳಿದೆ ಏನಂದರೆ, ಸ್ಥಳೀಯವಾಗಿ ಇಲ್ಲಿ ಕೆಲವು ವರ್ಷಗಳಿಂದ ಇದರದ್ದು ಸಾನ್ನಿಧ್ಯ ಒಂದು ಲಕ್ಷಣ ಕಾಣ್ತಾ ಇತ್ತು. ಹಾಗೆ ನಾವು ಊರವರೆಲ್ಲ ಸೇರಿ ಒಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ನಾವೊಂದು ದೈವಾಲಯ ಮಾಡಿ ಅದನ್ನು ಪುನಃ ಪ್ರತಿಷ್ಠೆ ಮಾಡುವ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಆ ಕಾರ್ಯಕ್ರಮ ಮೇ 7 ಮತ್ತು 8ರಂದು ಕಲ್ಲತಡಮೆ ಕೆರೆಬಿತ್ತಿಲಿ ಇದೇ ಏರಿಯಾದಲ್ಲಿ ನಡೆಯಲಿದೆ. ಮತ್ತು ಇದು ಮಾಡಿದ ನಂತರ ಈ ಪರಿಸರದ ಚಿತ್ರಣ ಸಂಪೂರ್ಣ ಬದಲಾವಣೆ ಆಗ್ತದೆ ಅಂತ ನಮಗೆ ಜೋಯಿಸಲು ಹೇಳಿದ್ದಾರೆ. ಆ ಪ್ರಕಾರ ನಾವು ಮುಂದೆ ಹೋಗಿದ್ದೇವೆ. ಈಗ ಮನೆತನಕ್ಕೆ ಸಂಬಂಧಪಟ್ಟ ದೈವ ಅಲ್ಲ, ಇದು ಜೈನರ ಕಾಲದ್ದು, ಈ ಪ್ರದೇಶಕ್ಕೆ ಸಂಬಂಧಪಟ್ಟದ್ದು. ತೆಕ್ಕೀರ್ತು, ಕುಂಪಣಮಜಲು, ತೇವು, ನೀರೋಲ್ಬೆ, ಕಲ್ಲತಡಮೆ ಮತ್ತು ಪದೇಂಜಿ ಅವರ ಪ್ರದೇಶಗಳಿಗೆ ಸಂಬಂಧಪಟ್ಟ ಇದು ದೈವದ ಸನ್ನಿಧಿ. ಮತ್ತು ನಮಗೆ ಜಾಗದ ಸ್ಥಳದಾನ ಮಾಡಿದವರು ಇದೇ ಮನೆ ಅಳಿಯ, ಚಾವಡಿ ಮನೆ ಅಳಿಯ ಶ್ರೀಮತಿ ವಾರಿಜಾ ಶ್ರೀ ಸುಧಾಕರ್ ಪೈಕೊಚ್ಚಿಕಾರವರು. ಅವರು ನಮಗೆ ಭಾರಿ ಕೇಳಿದ ಕೆಲವೇ ಗಂಟೆಗಳ ಒಳಗೆ ಒಪ್ಪಿಗೆ ಸೂಚಿಸಿ ಕೆಲಸ ಮುಂದೆ ಹೋಗಲಿಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಸುರೇಶ್ ನಾಯಕ್ ಸುಜೀರು ಮಂಗಳೂರು, ಸುಂದರ್ ಶೆಟ್ಟಿ ಕಲ್ಲತಡಮೆ, ಪ್ರಧಾನ ಕಾರ್ಯದರ್ಶಿ ಕೆಜಿ ವಿಠ್ಠಲ ಆಳ್ವ ಗರೋಡಿಮನೆ, ಕೋಶಾಧಿಕಾರಿ ಆನಂದ ಆಳ್ವ ಗರೋಡಿಮನೆ, ಗೌರವ ಸಲಹೆಗಾರರಾದ ಸಂಜೀವ ಹೆಗ್ಡೆ ಗರೋಡಿಮನೆ, ಪ್ರಮುಖರಾದ ಮೋಹನ್ ನಾಯಕ್, ವೇದವ್ಯಾಸ ನಾಯಕ್, ವರದ್ ರಾಜ್ ನಾಯಕ್, ಸುಜೀರ್ ಕಲ್ಲತಡಮೆ, ಚಂದ್ರಶೇಖರ್ ಪೂಜಾರಿ ತೆಕ್ಕಿಹಿತ್ಲು, ಕಿರಣ್ ರಾಜ್ ಕುಂಪಣಮಜ್ಜಲು ಮುಂತಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.